ಪೆಹಲ್ಗಾಮ್ ದಾಳಿಗೆ ಭಾರತೀಯ ಸೇನೆಯಿಂದ ಪ್ರತ್ಯುತ್ತರ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸೇನೆಗೆ ಶುಭ ಹಾರೈಸಿ ಬಿಜೆಪಿಯಿಂದ ಚಿಕ್ಕಮಗಳೂರಿನ ಶಾರದಾಂಬೆ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದಲ್ಲಿ ಶಾರದೆಗೆ ಪೂಜೆ ಸಲ್ಲಿಸಲಾಯಿತು. ಆಪರೇಷನ್ ಸಿಂಧೂರ ಬೆಂಬಲಿಸಿ ಶೃಂಗೇರಿ ಶಾರದಾ ಮಠದಲ್ಲಿ ಪೂಜೆ ಸಲ್ಲಿಸಲಾಗಿದ್ದು, ನಗರದ ಬಸವನಹಳ್ಳಿ ರಸ್ತೆಯಲ್ಲಿರುವ ಶಾರದಾಂಬೆ ದೇಗುಲದಲ್ಲಿ 40ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ರಾಷ್ಟ್ರ ಯುದ್ಧದಲ್ಲಿ ಗೆಲುವು ಸಾಧಿಸಲಿ ಹಾಗೂ ಸೈನಿಕರ ಶೌರ್ಯಕ್ಕೆ ಜಯ ಸಿಗಲೆಂದು ಪ್ರಾರ್ಥನೆ ಮಾಡಲಾಯಿತು. ಬಿಜೆಪಿಯ ಮೋರ್ಚಾ ಕಾರ್ಯಕರ್ತರಿಂದ ಪೂಜೆ ಆಯೋಜನೆ ಮಾಡಲಾಗಿತ್ತು. ಪೂಜೆ ನಂತರ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಬಿಜೆಪಿಯ ಮೋರ್ಚಾದಿಂದ ಸೈನ್ಯದ ಪರ ಘೋಷಣೆ ಕೂಗಲಾಯಿತು. ಇದೇ ವೇಳೆ ಸೇನೆಯ ಪರಾಕ್ರಮಕ್ಕೆ ಯೋಧರ ಎಂಎಲ್ಸಿ ಸಿಟಿ ರವಿ ಘೋಷಣೆ ಕೂಗಿತು. ಭಾರತ್ ಮಾತಾ ಕಿ ಶಾರದಾ ಮಂದಿರದಲ್ಲಿ ಎಲ್ಲರೂ ಸೇರಿ ಪೂಜೆ ಸಲ್ಲಿಸಿರೋ ಉದ್ದೇಶ ಇಷ್ಟೇ. ಭಯೋತ್ಪಾದಕರ ವಿರುದ್ಧ ಭಾರತ ಸರ್ಕಾರ ನಮ್ಮ ಸೈನ್ಯ ತೆಗೆದುಕೊಂಡಿರ್ತಕ್ಕಂಥ ಕ್ರಮಕ್ಕೆ ಜಯ ಸಿಗಲಿ, ತಾಯಿ ಶಾರದೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಶಕ್ತಿಯನ್ನು ನೀಡಿ ಭಾರತವನ್ನು ಕಾಪಾಡಿ ಭಯೋತ್ಪಾದಕ ಚಟುವಟಿಕೆಯ ಮೂಲಕ ಷಡ್ಯಂತ್ರ ನಡೆಸಿರ್ತಕ್ಕಂಥ ಪಾಪಿಗಳಿಗೆ ಶಿಕ್ಷೆಯಾಗಲಿ, ಸೈನ್ಯ ಮತ್ತು ರೈತರನ್ನು ಮರೆತ ರಾಷ್ಟ್ರಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ. ಸೈನಿಕರು ಪ್ರಾಣ ಕೊಟ್ಟು ದೇಶವನ್ನು ರಕ್ಷಣೆ ಮಾಡ್ತಾರೆ. ಅವರಿಗಾಗಿ ಕನಿಷ್ಠ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವ ಸಂದೇಶವನ್ನು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಇವತ್ತಿಲ್ಲಿ ತಾಯಿ ಶಾರದೆಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರೆ ಭಯೋತ್ಪಾದಕರನ್ನ ಬೇರೆ ಸಹಿತ ಕಿತ್ತು ಹಾಕೋದಕ್ಕೆ, ಸಂವಿಧಾನವನ್ನು ಒಪ್ಪುವ ಜನ